ಸೂರ್ಯಕಾಂತಿ ಶಾಂತಿ ಪ್ಲೀಸ್ ನಿಂತ್ಕೋ. ನೀನ್ ನನಗೆ ಕ್ಷಮಿಸೋದಾದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ಇವತ್ತಿಂದ ನಾನು ಉಸಿರಿರೋವರೆಗೂ ಯಾವ ಹುಡುಗಿನೂ ನಾನು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಕಾಂತಿ. ನಿಯತ್ತನೋ ಪದಕ್ಕೆ ನಾನು ಅರ್ಥ ಕೊಡ್ತೀನಿ ಕಾಂತಿ. ಇದು ಬರೀ ಆಡೋ ಮಾತಲ್ಲ, ಬದುಕೋ ರೀತಿ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನೀನು ನನ್ನ ಕ್ಷಮಿಸಿದ್ರೆ ಹಾಗೆ ಹೊಟ್ಟೋಗ್ತಿ ಅನ್ನೋದಾದ್ರೆ ನಾನು ಬೇರೆ ತೀರ್ಮಾನ ತಗೋಬೇಕಾಗತ್ತೆ ಕಾಂತಿ. ನನ್ನನ್ನು ಕ್ಷಮಿಸಿದೀನಿ ಅಂತ ಹೇಳಿದ್ರೆ ನೀನೇನಾದ್ರೂ ಇಲ್ಲಿಂದ ಹೊಟ್ಟೋದ್ರೆ ನಾನು ನನ್ನ ಹಠ ಸಾಧಿಸ್ತೀನಿ, ಮತ್ತೆ ನಾನು ನನ್ನ ಹಳೆ ಚಾಳಿನ ಮುಂದುವರಿಸ್ತೀನಿ ಕಾಂತಿ. ಯೋಚನೆ ಮಾಡಿ ಕಾಂತಿ, ನಿನ್ ಥರಾನೇ 106 ಹುಡುಗಿರು ನನ್ನ ಕೈಯಲ್ಲಿ ಸಿಕ್ಕು ಮೋಸ ಹೋಗ್ಬೇಕಾ? ಆ ಪಾಪದಲ್ಲಿ ನೀನು ಭಾಗಿಯಾಗ್ಬೇಕಾ? ಅಥವಾ ಅದೆಲ್ಲ ತಪ್ಪು ಹೋಗಿ ನನ್ನಂಥವನು ಒಳ್ಳೆ ಬದುಕು ಹಾಗಾಗ್ಬೇಕಾ? ನಿರ್ಧಾರ ನಿಂದು ಕಾಂತಿ. ಮಾತು ಕೊಡು ಕಾಂತಿ, ನೀನು ನನ್ನ ಕ್ಷಮಿಸಿದ್ರಿ ಅಂತ ಮಾತು ಕೊಡು. ಈ ಫೋಟೋನ ತಗೊಂಡೋಗಿ ಬಾಸಿಗೆ ತೋರಿಸಿದ್ರೆ ಆ ಕಾಂತಿ ಮೇಲೆ ಇರೋ ಅಭಿಪ್ರಾಯ ಸುಳ್ಳಾಗುತ್ತೆ. ಆಮೇಲೆ ಕಾಂತಿನ ಅವ್ರ ಮನೆಯಿಂದ ಹೊರಗಾಗ್ತಾರೆ. ನಮ್ಮ ಕೆಲಸ ಸುಲಭ ಆಗುತ್ತಲ್ಲ. ದಡ್ಡಿ ಕಣೆ ನೀನು. ಅವ್ರಿಗೆ ಕಾಂತಿ ಮೇಲೆ ಕೋಪ ಬರೋದು ಬಿಡೋದು ಸೆಕೆಂಡರಿ. ಅದಕ್ಕೂ ಮೊದಲು ಫೋಟೋ ತಗೊಂಡೋದು ನಮ್ಮನ್ನ ಒದ್ದು ಹೊರಗೆ ಹಾಕ್ತಾರೆ. ಯಾಕೆ ಮೇಡಮ್? ಕಾಂತಿ ಹಿಂದೆ ಗೂಢಾಚಾರಿಕೆ ನಡೆಸ್ತಾ ಇದ್ದೀರಾ ಅಂತ ನಮಗೆ ಬೈತಾರೆ. ನೀವೇ ಏನೋ ಗ್ರಾಫಿಕ್ಸ್ ಮಾಡಿ ಇದನ್ನ ಮಾಡಿದೀರ ಅಂತ ಹೇಳಿದ್ರು ಹೇಳ್ಬಹುದು. ಮೋನಿಕಾ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಈ ಫೋಟೋನ ಅವ್ರು ನಂಬೋದು ಕಷ್ಟ ಕಣೆ. ಹೌದಲ್ಲ ಮೇಡಮ್, ಇದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಿರ್ಲಿಲ್ಲ. ಹಾಗಾದ್ರೆ ಏನ್ ಮಾಡೋದು ಈಗ? ಬಾಂಬ್ ಸಿಡಿಬೇಕು ಅಂದ್ರೆ ನಾವೇ ಸಿಡಿಸ್ಬೇಕು ಅಂತ ಏನಿಲ್ಲ. ಈಗ ಇಲ್ಲಿ ಲೈಟ್ ಆನ್ ಆಗ್ಬೇಕಾದ್ರೆ ಸ್ವಿಚ್ ಎಲ್ಲೋ ಇರುತ್ತೆ ತಾನೆ. ಹಾಗೆ ಆ ಬಾಂಬ್ ಹೇಗೆ ಸಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾಪ ಮಾಡಿದವ್ರ ಮುಖದಲ್ಲಿ ಪಾಪ ಕಾಣ್ದೆ ಇನ್ನೇನು ಪುಣ್ಯ ಕಾಣಿಸುತ್ತಾ? ಅಂದ್ರೆ ಅವಳನ್ನ ಸಾಮಾನ್ಯ ಅಂತ ಅನ್ಕೊಳ್ಬೇಡಿ ಸರ್. 3 ವರ್ಷದಿಂದ ಗಂಡನ ಜೊತೆಗೆ ಸಂಸಾರ ಮಾಡ್ಕೊಂಡಿದ್ದು ಅಲ್ಲದೆ ಬೇರೆ ಒಬ್ಬ ಹುಡುಗನ ಜೊತೆಗೆ ಓಡಾಡ್ಕೊಂಡಿದ್ಲು. ಹೌದಾ? ಹ್ಞೂ, ಮತ್ತೆ ಗಂಡಂಗೆ ಹುಷಾರಿಲ್ಲ ಅಂತ ಆಗಾಗ ಆಫೀಸಿಗೆ ರಜೆ ಹಾಕ್ತಿದ್ಲು. ನಾವು ಇರ್ಬೋದೇನೋ ಅನ್ಕೊಂಡಿದ್ವಿ. ಒಂದ್ ದಿವಸ ಹಿಂಗೆ ಹುಷಾರಿಲ್ಲ ಅಂತ ರಜೆ ಹಾಕಿದಾಗ ಗಟ್ಮುಟ್ಟಾಗಿದ್ದ ಅವಳು ಗಂಡ ಅವಳು ನುಡ್ಕೊಂಡು ಆಫೀಸ್ಗೆ ಬಂದ್ಬಿಡದ. ಗೊತ್ತಾಯ್ತು ನೋಡಿ ಇವಳು ಕಳ್ಳಾಟ. ಈ ಕಾಲದ ಹೆಣ್ಮಕ್ಳನ್ನ ನಂಬಕ್ಕೆ ಆಗಕ್ಕಿಲ್ಲ ಸರ್. ನೋಡಕ್ಕೆ ಒಳ್ಳೆಯವ್ರ ಥರನೇ ಕಾಣ್ತಾರೆ, ಒಳಗೊಳಗೆ ಮಳ್ಳಿ ಥರ ನಾಟಕ ಮಾಡ್ತಾರೆ. ಕೈ ಹಿಡಿದ ಗಂಡಂಗೆ ಮೋಸ ಮಾಡ್ತಾರೆ. ನನ್ನ ಮೇಲೆ ಕೋಪನ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಏನಾದರೂ ಹೇಳ್ರಿ. ಯಾಕೆ ನೀವು ಮಾತಾಡ್ತಿಲ್ಲ? ಇದು ಆಫೀಸು ಕಾಂತಿ. ನಿನ್ನ ಸಂಬಂಧ ವ್ಯವಹಾರಗಳನ್ನೆಲ್ಲ ಹೊರಗಿಟ್ಕೋ. ಆಮೇಲೆ ಇನ್ಮೇಲಿಂದ ನೀನು ಊಟ ಕೊಡೋದಕ್ಕೆ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಅಲ್ಲೇ ಲಜಪತ್ ಸರ್ ಚೇಂಬರಲ್ಲಿ ಇಟ್ಟು ಹೋಗು. ನಾನು ಗೌರಮ್ಮನ ಕೈಲಿ ತರಿಸ್ಕೊ. ನನಗೆ ಬೇಕಾಗಿದ್ದು ನಂಬಿ ದೇವ್ರ ಬಲಿ ತಗೊಳ್ಳೋ ಹಾಗೆ. ನೀವೇ ನನ್ನನ್ನು ದೂರ ಮಾಡಿದ್ಮೇಲೆ ನಾನು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕು ಹೇಳಿ? ಕಾಂತಿ ಪ್ಲೀಸ್, ನನ್ನ ಕೆಲಸಗಳಿದೆ ಅಂತ ಎಸ್ಸಲ್ಲಿ ಹೇಳಿ. ನಾನು ಏನೋ ಆಗಿದೆ. ಕಾಂತಿ ನನ್ನ ಹತ್ರ ಹೇಳ್ತಾ ಇಲ್ಲ. ನಾನು ಸಿಟ್ಟಾಗಿ ಅವಳ ಮೇಲೆ ಇಷ್ಟೆಲ್ಲ ರೇಗಾಡಿದ್ರು ಅವಳೇನೋ ಬಾಯ್ ಬಿಡ್ತಿಲ್ವಲ್ಲ. ಅವಳು ಹೇಳ್ದೆ ನನ್ನ ಅನುಮಾನನೂ ಪರಿಹಾರ ಆಗಲ್ಲ. ಸೂರ್ಯಕಾಂತಿ